ನಾನಿವತ್ತು ಕ್ಯಾಬೇಜ್ ಪರೋಟಾನ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಪರೋಟ ಮಾಡೋದಕ್ಕೆ ಮೊದಲಿಗೆ ಕ್ಯಾಬೇಜ್ ಗೋಬಿ ಅಂತ ಹೇಳ್ತೀವಲ್ಲ, ಈ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಕ್ಯಾಬೇಜ್ ತೊಗೊಳ್ಳಿ. ಕ್ಯಾಬೇಜ್ ಪರೋಟ ಮಾಡೋದಕ್ಕೆ ನಾನು 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಜ್ವೈನ್ನ ಕ್ರಷ್ ಮಾಡಿ ಹಾಕಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ನಾನು. ಇದನ್ನ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಒಂದು ಸ್ಪೂನ್ ಕಸೂರಿ ಮೇಥಿ, ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನಾನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ. ಆಯಿಲ್ನ ಹಚ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರ್ಬೇಕು ಈ ಹಿಟ್ಟು ಮಾತ್ರ. ಕ್ಯಾಬೇಜ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ತುರಿದು ಇಟ್ಕೊಳ್ಳಿ ಕ್ಯಾಬೇಜ್ನ. ನೀವು ಕ್ಯಾಬೇಜಲ್ಲಿರೋ ನೀರನ್ನು ಹಾಗೆ ಕೈಯಿಂದನೇ ತೆಗೆದಿಟ್ಕೋಬೋದು, ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಗೆ ಹಾಕಿ ಇದರಲ್ಲಿರೋ ಸ್ವಲ್ಪ ನೀರನ್ನು ತೆಗೆದಿಟ್ಕೊಳ್ಳಿ. ಜಾಸ್ತಿ ಏನು ತೆಗೆದು ಬೇಡ, ಸ್ವಲ್ಪನೇ ತೆಗೆದಿಟ್ರೆ ಸಾಕು. ಈ ರೀತಿ ಎಲ್ಲ ಕ್ಯಾಬೇಜ್ನು ರೆಡಿ ಮಾಡಿಟ್ಕೊಳ್ಳಿ. ಈ ಜ್ಯೂಸ್ ಇದ್ದರೆ ಪರಾಟ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರಾಟ. ಈಗ ಧನಿಯಾನ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪನೇ ಉಪ್ಪಿಟ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಧನಿಯಾ ಬೀಜಗಳಿವು. ಒಂದರಲ್ಲಿ 2 ಭಾಗ ಆದರೆ ಸಾಕಾಗುತ್ತೆ ಅಷ್ಟೇ. ಕ್ಯಾಬೇಜ್ ಪರೋಟಾಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಈಗ ಕ್ಯಾಬೇಜ್ ಮಾಡಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಧನಿಯಾ, ಆಮ್ಚೂರ್ ಪೌಡರ್, ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರ್, ಹಿಂಗು, ಜೀರಿಗೆ, ರೆಡ್ ಚಿಲ್ಲಿ, ಹೋಮ್ ಮೇಡ್ ಗರಂ ಮಸಾಲ, ಉಪ್ಪು, ಅಜ್ವೈನ್ ಮತ್ತು ಕಸೂರಿ ಮೇಥಿನ ಹಾಕ್ಬಿಟ್ಟು
ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೊಂಡಿದ್ದೀನಿ ಚೆನ್ನಾಗಿ. ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಪರಾಟ ಮಾಡೋದು ತುಂಬ ಈಸಿ ಆಗುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಈಗ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಅದಕ್ಕೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ತಾ ಇದ್ದೀನಿ. ಧನಿಯಾ ಹಾಕ್ತಾ ಇದ್ದೀನಿ. ಧನಿಯಾ ಹಾಕಿದ್ದೀನಿ. ಈಗ ಇನ್ನೂ ಸ್ವಲ್ಪ ಧನಿಯಾ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ರಷ್ ಮಾಡಿದರೆ ಸಾಕು. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನೀವು ಹಿಂಗನ್ನು ಹಾಕಲೇಬೇಕಾಗುತ್ತೆ. ಇದಕ್ಕೆ ಗೋಬಿ ಪರಾಟ ಆಗಿರೋದ್ರಿಂದ ಹಿಂಗನ್ನು ಹಾಕ್ಕೊಳ್ಳಿ. ಈಗ ಆನಿಯನ್ ಹಾಕ್ತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್. ಸ್ವಲ್ಪ ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋದು. ಈರುಳ್ಳಿ ಮೆಣಸಿನ್ಕಾಯನ್ನೆಲ್ಲ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ನೀವು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ, ಶುಂಠಿ ಬೇಕಾದರೆ ಹಾಕೋಬೋದು. ನಾನು ಎರಡನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಗೋಬಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹೋಮ್ ಮೇಡ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಈಗ ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಯಾವುದಾದ್ರೂ ಚಾಟ್ ಮಸಾಲ ಇದ್ದರೆ ಹಾಕೋಬೋದು. ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಅಷ್ಟೇ, ಇದ್ದರೆ ಹಾಕ್ಕೊಳ್ಳಿ. ಉಪ್ಪನ್ನ ಈಗ ಹಾಕೋಬೇಡಿ, ನೀರು ಬಿಟ್ಬಿಡುತ್ತೆ. ಕೊನೆಯಲ್ಲಿ ಹಾಕಿ, ಎಲ್ಲ ತಣ್ಣಗಾದ ನಂತರ ಹಾಕ್ಕೋಬೇಕಾಗತ್ತೆ. ಈಗ ಹಾಕಬಾರ್ದು ಉಪ್ಪನ್ನ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈ ಕ್ಯಾಬೇಜ್ ಎಲ್ಲ ಸ್ಮೂತ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು. ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬಾರ್ದು. ನೀರು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಪರಾಟ ಮಾಡೋಕ್ಕೆ ಬರೋದೇ ಇಲ್ಲ. ಇದರಲ್ಲಿ ಕ್ಯಾಬೇಜಲ್ಲಿರೋ ಸ್ವಲ್ಪ ನೀರನ್ನು ತೆಗೆದಿಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಾಗುತ್ತೆ. ಪರಾಟ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದುಂಟು. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈ ಕ್ಯಾಬೇಜ್ ಪರಾಟ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸರಿ ಮಾಡಿ ನೋಡಿ. ನಾವು ಎಲ್ಲ ರೀತಿ ಪರಾಟಗಳನ್ನ ಮಾಡ್ತಿರ್ತೀವಲ್ವ, ಈ ಕ್ಯಾಬೇಜ್ ಪರಾಟ ಅಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದು, ನೋಡ್ತಾ ಇರ್ಬೋದು ನೀವು. ಈಗ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ನೋಡಿಬಿಟ್ಟು ಹಾಕಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇಷ್ಟು ಹಿಟ್ಟನ್ನು ತಗೊಳ್ಳಿ. ನಾನು ತೋರಿಸಿರೋ
ರೀತಿನೇ ಮಾಡ್ಕೊಳ್ಳಿ, ಪರಾಟ ನಿಮಗೆ ಕಟ್ಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಧ್ಯದ ಈ ರೀತಿ ಬೌಲ್ ಥರ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಮಸಾಲಾನ ತಗೊಳ್ಳಿ. ಮಸಾಲಾನ ತಗೊಳ್ಳಿ. ಇದನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಯಾವ ರೀತಿನಾದ್ರೂ ಮಡ್ಚ್ಕೊಳ್ಳಿ, ಅದರಲ್ಲಿರೋ ಮಸಾಲ ಹೊರಗಡೆ ಬರದೇ ಇದ್ರೆ ಸಾಕು. ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಮಸಾಲ ಬರೋದೇ ಇಲ್ಲ. ಒಣ ಹಿಟ್ಟನ್ನು ಹಾಕ್ತೀನಿ. ಎಲ್ಲ ಪರಾಟನೂ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಆಯಿಲ್ನ ಹಾಕ್ಕೊತ ಇದ್ದೀನಿ ನಾನು. ಇದ್ರ ಮೇಲೆ ಪರಾಟನ ಹಾಕ್ಕೊತ ಇದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಮೇಲೆ. ಇದನ್ನು ತಿರುಗಿಸಿದ ನಂತರ ನಾನು ತುಪ್ಪ ಹಾಕ್ತೀನಿ. ನೀವು ಬೇಕಂದರೆ ಬರೀ ತುಪ್ಪನ ಹಾಕ್ಕೋಬೋದು. ಈಗ ತುಪ್ಪ ಹಾಕ್ಕೊಳ್ಳಿ ಮೇಲೆ. ನೋಡ್ತಾ ಇರ್ಬೋದಲ್ವ ನೀವು ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಈ ರೀತಿ ಮಾಡಿ. ನೋಡಿ ನೀವು ತಿರುಗಿಸಿದಾಗ ಯಾವ ರೀತಿ ಕಾಣುತ್ತೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪರಾಟ ಮಾತ್ರ. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ಒಳಗಡೆ ಈ ರೀತಿ ಇರುತ್ತೆ. ಇದು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈ ರೀತಿ ಒಂದ್ಸರಿ ಮಾಡಿ ನೋಡಿ. ನೀವು ಜಾಸ್ತಿ ತುಪ್ಪ ಆಯಿಲ್ ಯಾವುದು ಬೇಡ ಅಂದರೆ ಈ ರೀತಿ ಡ್ರೈ ಆಗಿ ಸಹ ಮಾಡ್ಕೋಬೋದು. ಬೇಕಂದರೆ ಸ್ವಲ್ಪ ಚೀಸ್ ಮತ್ತು ಬಟರ್ನ ಹಾಕ್ಕೋಬೋದು ಮೇಲ್ಗಡೆ. ಬೇಡಂದರೆ ಹಂಗೆ ಸರ್ವ್ ಮಾಡಿ.
ನಾನು ಮಾಡಿರೋ ಕ್ಯಾಬೇಜ್ ಪರಾಟ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಂಥ ಹೆಲ್ದಿ ರೆಸಿಪೀಸ್ಗಾಗಿ ಸುಧಾಸ್ ರೆಸಿಪಿ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.